ನೋಡಿ ಇದೇ ಮೇನ್ ರೋಡ್ ಇದು. ಇದು ಬಂದು ನಮ್ದು ಲೇಔಟ್ ಸರ್. ಒಂದು 100+ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಇದೆಲ್ಲ ಈ ಸ್ವತ್ತು ಖಾತಾಗಳು. ಇಮಿಡಿಯೇಟ್ ನಾಳೆ ನಿಮಗೆ ಮಂಡೇ ಬೇಕಂದ್ರೆ ಮಂಡೇನ ರಿಜಿಸ್ಟ್ರೇಷನ್ ಆಗುತ್ತೆ. ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ ಸರ್ ಈ ರೋಡ್, ಸರ್ವಿಸ್ ರೋಡ್. ಮೇನ್ ಬಂದ್ಬಿಟ್ಟು ಗ್ರ್ಯಾಂಡ್ ಆರ್ಚ್ ಮಾಡಿದೀವಿ ಸರ್ 60 ಫೀಟ್ ರೋಡಲ್ಲಿ. ನಮ್ಮ ಲೇಔಟ್ ಅಲ್ಲಿ ಬಂದ್ಬಿಟ್ಟು 17 ಎಕರೆದಲ್ಲಿ 5 ಪಾರ್ಕ್ ಮಾಡಿದೀವಿ ಸರ್. ಈ ಹೋಲ್ ಲೇಔಟ್ಗೆ ಎಲೆಕ್ಟ್ರಿಕಲ್ TC ಇಲ್ಲಿ ಕೂತ್ಕೊಳ್ಳುತ್ತೆ ಸರ್. ಇದು ನೋಡಿ ಈ ಫೆನ್ಸಿಂಗ್ ಇಂದ ಸ್ಟಾರ್ಟ್ ಆಗಿಬಿಟ್ಟು ಇದು ಟೋಟಲಿ 1.5 ಎಕರ್ಸ್. ಇದು CA ಜಾಗ, ಕಮರ್ಷಿಯಲ್ ಪ್ರಾಪರ್ಟಿ. ಪಾರ್ಕ್ ನಂಬರ್ 4. ಇದರಲ್ಲಿ ಬಂದ್ಬಿಟ್ಟು STP ಪ್ಲಾಂಟ್ ಮಾಡಿದ್ದೀವಿ ಸರ್. ನೋಡಿ ಇದು 60 ಫೀಟ್ ರೋಡು ಇಲ್ಲಿಗೆ ಎಂಡ್ ಆಗುತ್ತೆ ಸರ್. ಮತ್ತೆ ಇದು ಕಂಟಿನ್ಯೂ ಮಾಡ್ತೀವಿ. ಗ್ರೇಟರ್ ಬೆಂಗಳೂರಿಗೆ ಸೇರ್ಕೊಳ್ಳೋದು. ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿದೆ. ಪ್ಲಸ್ ನಿಮಗೆ ರೇರಾ ರಿಜಿಸ್ಟರ್ಡ್ ಆಗಿದೆ. ನೋಡಿ ನಮ್ಮ ಲೇಔಟಲ್ಲಿ ವಾಟ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಟೋಟಲಿ ಕೆಳಗಡೆ 1.5 ಲ್ಯಾಕ್ ಕೆಪಾಸಿಟಿ ಇದೆ. ಇದು ಅಂಡರ್ಗ್ರೌಂಡು. ಮೇಲ್ಗಡೆಗೆ 1.5 ಲ್ಯಾಕ್ ಕೆಪಾಸಿಟಿ. ಅಂದರೆ ಟೋಟಲ್ 3 ಲ್ಯಾಕ್ ಕೆಪಾಸಿಟಿ. 24 ಅವರ್ಸ್ ವಾಟರ್ ಸಪ್ಲೈ ಇರುತ್ತೆ. ನಮ್ಮ ಲೇಔಟಲ್ಲಿ ಟೋಟಲ್ 3 ಬೋರ್ ಅವೈಲೇಬಲ್ ಇದೆ. 3ರಲ್ಲಿ ನಾವು ಒಂದೇ ಯೂಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ವಾಟರ್ ಸಫಿಸಿಯೆಂಟ್ ಸೂಪರ್ ಆಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗಾಗಿ ಒಂದು ಸೈಟ್ಸನ್ನು ಹುಡುಕ್ತಿದ್ದಾರೆ ನೋಡಿ, ಅಂಥವ್ರಿಗಾಗಿ ಇವತ್ತು ತಂದಿದ್ದೇವೆ ನಿಮಗೆ ತುಂಬಾ ಪ್ರೀಮಿಯಂ ಆಗಿರುವಂಥ ಲೇಔಟ್. ಹೌದು, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ನಿಮಗೂ ಸಹ ಈ ಒಂದು ಲೇಔಟ್ ಸಿಗ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಬಿಡದಿ ಹತ್ರ ಗ್ರೇಟರ್ ಬೆಂಗಳೂರು ಅಂತ ಈಗ ಆಗ್ತಾ ಇದೆ. ಅದಕ್ಕಾಗಿಯೇ ನಿಮಗೆ ಡೈರೆಕ್ಟ್ ಇಲ್ಲಿ ಇನ್ವೆಸ್ಟ್ ಮಾಡಿದರೆ ತುಂಬಾ ಬೆಸ್ಟ್ ಬೆನಿಫಿಟು ಸಿಗುತ್ತೆ. ಅದೇ ರೀತಿ ಯಾರೆಲ್ಲ ಒಂದು ಮನೆ ಕಟ್ಟಬೇಕಂತ ನೋಡಿ ಅಂಥವ್ರಿಗೂ ಸಹ ಕಂಪ್ಲೀಟ್ ಡೆವಲಪ್ಡ್ ಲೇಔಟನ್ನೇ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಹಾಗೂ ಈಗ ಬನ್ನಿ ಸರ್ ಜೊತೆಗೆ ನಾವು ಸೇರೋಣ. ಏನೆಲ್ಲ ಅಮ್ಯುನಿಟೀಸ್ ಇದೆ, ಯಾವ ಥರ ಈ ಲೇಔಟನ್ನು ರೆಡಿ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಡೀಟೇಲ್ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿನ ಸರ್ನು ಸಿದ್ದು ಪಾಟೀಲ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾವು ವೆಲ್ಕಮ್ ಮಾಡೋಣ. ಹಲೋ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಈ ಒಂದು ಲೇಔಟ್ ಅಂದ್ರೂ ತುಂಬಾ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ನಮ್ಮೆಲ್ಲ ವೀಕ್ಷಕರಿಗೂ ಹೇಳ್ತಾ ಇದ್ರು ಈ ಥರ ಪ್ರೀಮಿಯಂ ಲೇಔಟೇ ತೋರಿಸಿ ಅಂತ. ಸೊ ಅದಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಒಮ್ಮೆ ಲೇಔಟ್ ಬಗ್ಗೆ ಹೇಳಿ ಸರ್, ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಈ ಒಂದು ಲೊಕೇಶನ್ ಅಂತ. ಓಕೆ ಸರ್. ಸರ್, ಇವಾಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ ಅಲ್ವಾ? ಹೌದು. ನೀವು ಮೈಸೂರು ರೋಡಲ್ಲಿ ಬಂದರೆ ಬಿಡದಿ ಬರುತ್ತೆ. ಮೇನ್ ಬಿಡದಿ. ಎಸ್. ಬಿಡದಿ ಬಂದರೆ, ಬಿಡದಿಯಿಂದ ಸ್ವಲ್ಪ ಮುಂದೆ ಬಂದರೆ ಮಾಯಗಾನಹಳ್ಳಿ ಅಂತ ಬರುತ್ತೆ ಸರ್. ಹೌದು. ಮಾಯಗಾನಹಳ್ಳಿ ರೈಟ್ ತಗೊಂಡ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ನಮ್ಮ ಪ್ರಾಜೆಕ್ಟ್ ಬಂದು 1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 1.5 ಕಿಲೋಮೀಟರ್ ಸಿಗ್ಬಿಡುತ್ತೆ. 1.5 ಕಿಲೋಮೀಟರ್ ನಮ್ಮ ಪ್ರಾಜೆಕ್ಟ್ ಬರುತ್ತೆ. ಓಕೆ ಸರ್, ಈ ಒಂದು ಪ್ರಾಜೆಕ್ಟ್ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಎಷ್ಟು ಎಕರಲ್ಲಿ ಮಾಡ್ತಿದ್ದಾರೆ ಸರ್ ಈ ಒಂದು ಲೇಔಟ್? ಓಕೆ, ನಮ್ದು ಟೋಟಲಿ ಬಂದ್ಬಿಟ್ಟು 54 ಎಕರ್ಸ್ ಇದೆ ಸರ್. ಓಕೆ. ನಾವು ಫೇಸ್ ಬೈ ಫೇಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. 17 ಎಕರೆದಲ್ಲಿ ಮಾಡಿದೀವಿ ಫೇಸ್ 1. ಓಕೆ. ಇದರಲ್ಲಿ 228 ಸೈಟ್ಸ್ ಮಾಡಿದೀವಿ. ಫರ್ದರ್ ಫೇಸ್ 2 ಮಾಡ್ತಾ ಇದೀವಿ. ಅಂದ್ರೆ ರೋಡ್ಸ್ ಇವೆಲ್ಲ ಕಂಟಿನ್ಯೂ ಆಗುತ್ತೆ. ಓಕೆ. ಮತ್ತೆ ಫೇಸ್ 3 ಬರುತ್ತೆ. 54 ಎಕರ್ಸ್ ಅಲ್ಲಿ 17 ಎಕರ್ ಮೈನಸ್ ಮಾತ್ರ ಮಾಡಿದೀವಿ. ಓಕೆ ಗೆಳೆಯರೆ, 17 ಎಕರ್ಸ್ ಅಲ್ಲಿ ಈ ಒಂದು ದೊಡ್ಡದಾಗಿರುವಂತ ಲೇಔಟ್ ಮಾಡ್ತಾ ಇದ್ದಾರೆ. ಫೇಸ್ 1 ಇದಾಗಿರುತ್ತೆ. ಇದು ಕಂಪ್ಲೀಟ್ ಆದ ತಕ್ಷಣ ಫೇಸ್ 2 ಫೇಸ್ 3 ಎಲ್ಲ ರೆಡಿ ಆಗುತ್ತೆ. ಅವಾಗ ರೇಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಇವಾಗ ಫೇಸ್ 1 ಅಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸರ್, ನಾವು ಕೇಳಿದ್ವಿ ಇದು ರೇರಾ ರಿಜಿಸ್ಟರ್ಡ್ ಇದೆ ಅಂತ. ಸೊ ಹೇಳಿ ಸರ್, ಅದ್ರ ಬಗ್ಗೆ ಯಾವ ತರ ಎಲ್ಲ ಇದೆ ಸರ್? ಇದು ಬಂದ್ಬಿಟ್ಟು BMRD, ಈಗ BMICP ಬೈಯಪ್ಪ ಅಂತ ಹೇಳ್ತಾರಲ್ಲ. ಹೌದು. ಅದೇ ತರ ಇವಾಗ ಏನಾಗಿದೆ ಅಂದ್ರೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಹೌದು. ಇವಾಗ ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಇದು ಬಂದ್ಬಿಟ್ಟು ರಿಜಿಸ್ಟರ್ಡ್ ಆಗಿರೋದು. BMRD ತರನೇ ಗ್ರೇಟರ್ ಬೆಂಗಳೂರು ಇದು. ಓಕೆ. ಆಮೇಲೆ ರೇರಾ ಅಪ್ರೂವ್ಡ್ ಆಗಿದೆ. ರೇರಾನು ಅಪ್ರೂವ್ಡ್. ಈಗಲೇ ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್? ಆಲ್ಮೋಸ್ಟ್ ನಮ್ಮ 228 ಸೈಟ್ ಅಲ್ಲಿ ಒಂದು 100+ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಓಕೆ. ಈಗ ಯಾರೇ ಬುಕ್ ಮಾಡಿದ್ರು ನಾಳೆ ರಿಜಿಸ್ಟ್ರೇಷನ್ ಮಾಡಿ, ನಾಳೆ ಅಂದ್ರೆ ನಾಳೆನೆ, ನೋ ಪ್ರಾಬ್ಲಮ್. ಓಕೆ ಗೆಳೆಯರಿ, ಈ ತರ ಎಲ್ಲ ನಿಮಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ಈಗ ಬನ್ನಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಸರ್, ಈಗ ಡೀಟೇಲ್ ಆಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀರಾ ಸರ್ ನಮಗೆ? ನೋ ಪ್ರಾಬ್ಲಮ್. ಎಷ್ಟು ಎಕರಲ್ಲಿ ಈ ಒಂದು ಲೇಔಟ್ ಅನ್ನು ರೆಡಿ ಮಾಡಿದ್ದೀರಾ? ಸರ್, ಟೋಟಲಿ 17 ಎಕರ್ಸ್ ಅಲ್ಲಿ ಮಾಡಿದೀವಿ ಈ ಪ್ರಾಜೆಕ್ಟ್. ಓಕೆ. ಎಷ್ಟು ಸೈಟ್ಸ್ ಇದಾವೆ ಸರ್ ಟೋಟಲ್ ಇಲ್ಲಿ? ಟೋಟಲಿ 228 ಸೈಟ್ಸ್ ಸರ್. ಮೇನ್ ನಮ್ದು ಬಂದು ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ ಅಂತ ಮಾಡಿರೋದು. 30/50ನೇ ಜಾಸ್ತಿ ಇರೋದು. 30/40 ಯಾವುದಿಲ್ಲ ನಮ್ಮ ಹತ್ರ. ಓಕೆ. 40/60 ಮತ್ತೆ 30/50 ಜಾಸ್ತಿ ಮಾಡಿದೀವಿ ಸರ್. ಎಸ್. ಯಾವೆಲ್ಲ ಫೇಸಿಂಗ್ ಅಲ್ಲಿ ಅವೈಲೇಬಲ್ ಇದಾವೆ ಸರ್? ನಾವು ಮಾಡಿರೋದು ಈಸ್ಟ್ ಅಂಡ್ ವೆಸ್ಟ್ ಸರ್. ಓಕೆ. ಈಸ್ಟ್ ಸಿಗುತ್ತೆ, ವೆಸ್ಟ್ ಸಿಗುತ್ತೆ, ಮತ್ತೆ ಕಾರ್ನರ್ ಪ್ಲಾಟ್ಸ್ಗಳು ಸಿಗುತ್ತೆ. ಎಸ್. ಯಾರು ಈಗ ಮನೆ ಕಟ್ಟಬೇಕಂದ್ರೂ ಈಗ ರೆಡಿ ಇದೆ ಅಲ್ವಾ ಸರ್? ಆರಾಮಾಗಿ ಬಂದು A to Z ರೆಡಿ ಇದೆ ಸರ್. ಓಕೆ. ಡೈರೆಕ್ಟ್ ಆಗಿ ಬಂದು ಮನೆ ಕಟ್ಕೋಬಹುದು ಸರ್, ಕಟ್ಕೋಬಹುದು. ಸರ್, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಲೇಔಟ್ ಅಲ್ಲಿ? ಸರ್, ಲೇಔಟ್ ಅಲ್ಲಿ ನಮ್ಮ ಲೇಔಟ್ ಅಲ್ಲಿ ನೀವು ಇಷ್ಟೊಂದೆಲ್ಲ ಲೇಔಟ್ಸ್ ನೋಡಿದ್ದೀರಾ ಅಮಿತ್ ಅವರೇ. ಎಲ್ಲರೂ ಆಲ್ಮೋಸ್ಟ್ ಮೇನ್ ಎಂಟ್ರೆನ್ಸ್ ರೋಡ್ ಬಂದ್ಬಿಟ್ಟು 40 ಫೀಟ್ ರೋಡ್ ಮಾಡ್ತಾರೆ. ಹೌದು. ನಾವು ಬಂದ್ಬಿಟ್ಟು 60 ಫೀಟ್ ಮೇನ್ ರೋಡ್ ಮಾಡಿದ್ದೀವಿ ನೋಡಿ ಸರ್. ಎಸ್. 60 ಫೀಟ್ ಮೇನ್ ರೋಡ್. ಓಕೆ. ಇದು ಏನಂದರೆ ಮೇನ್ ಎಕ್ಸಾಂಪಲ್ಲು, ಮುಂದ್ಗಡೆಗೆ STR ರೋಡ್ ಬರ್ತದೆ, ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಂತ ಹೇಳ್ಬಿಟ್ಟು. ಆ ರೋಡ್ಗೆ ಈ ರೋಡನ್ನು ಕನೆಕ್ಟ್ ಮಾಡ್ತಿದ್ದೀವಿ, ಸರ್ವಿಸ್ ರೋಡ್ಗೆ. ನೀವು ಅವಾಗ ಈ ಕಡೆಯಿಂದ ಬರಬೇಕಾಗಿರೋ ನೆಸೆಸಿಟಿ ಇಲ್ಲ ಸರ್. ಇವಾಗೇನು ಮಾಯಗಾನಹಳ್ಳಿ ಬಂದ್ರಲ್ಲ, ಆ ಕಡೆಯಿಂದ ಬರಬೇಕಾಗಿಲ್ಲ. ಅಲ್ಲಿ ರಿಸ್ತಾ ಕಾಫಿ ಅಂತ ಬರುತ್ತೆ, ಅಲ್ಲಿಂದ ಬಂದರೆ ಡೈರೆಕ್ಟ್ಲಿ ಈ ಒಳಗಡೆ ಬರ್ಬೋದು ನಮ್ಮ ಲೇಔಟ್ ಒಳಗಡೆ. ಡೈರೆಕ್ಟ್ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಮೇನ್ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ ಸರ್ ಈ ರೋಡ್, ಸರ್ವಿಸ್ ರೋಡ್. ಎಸ್.
ಅದಕ್ಕೋಸ್ಕರ 60 ಫೀಟ್ ಮೇನ್ ರೋಡ್ ಮಾಡಿದ್ದೀವಿ. ಇದು ಅಲ್ಲದೆ ಮತ್ತೆ 40 ಫೀಟ್ ರೋಡ್ ಒಂದು ಮಾಡಿದ್ದೀವಿ ಸರ್. ಈ ಕಾರ್ ಏನು ನಿಂತಿದೆಯಲ್ಲ, ಈ ಕಾರ್ ಹಿಂದ್ಗಡೆಗೆ 40 ಫೀಟ್ ರೋಡ್ ಒಂದು ಬರುತ್ತೆ. ಒಂದು ಮೇನ್ ಬಂದು 60 ಫೀಟ್ ರೋಡು, ಒಂದು 40 ಫೀಟ್ ರೋಡು, ಸಬ್ ರೋಡ್ಸ್ ಎಲ್ಲ ಬಂದು 30 ಫೀಟ್ ರೋಡ್ ಸರ್. ಇಷ್ಟು ಅಮ್ಯುನಿಟಿ ಮೇನ್ ನಮ್ಮ ಲೇಔಟಲ್ಲಿ ಹೈಲೈಟ್ಸ್ ಬಂದ್ಬಿಟ್ಟು. ಮತ್ತೆ 5 ಪಾರ್ಕ್ ಮಾಡಿದ್ದೀವಿ ಲೇಔಟ್ ಒಳಗಡೆಗೆ. 5 ಪಾರ್ಕು ಒಂಥರ ಡಿಫ್ರೆಂಟ್ ನಿಮಗೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ಥರ ಪಾರ್ಕ್ ಮಾಡಿದ್ದೀವಿ ಅಂತ. ಆಮೇಲೆ ನೋಡಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದ್ದೀವಿ ಸರ್. ಇವಾಗ ಆಲ್ರೆಡಿ ಸ್ಟ್ರೀಟ್ ಲೈಟ್ ಮಾಡಿದ್ದೀವಿ. ಹೌದು, ಸ್ಟ್ರೀಟ್ ಲೈಟ್ ಮಾಡಿದ್ದೀವಿ, ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ. ನೀವು ಹಾಗೆ ಮುಂದೆ ಬನ್ನಿ ಸರ್. ನೋಡಿ ಪ್ರತಿಯೊಂದೊಂದು ಸೈಡ್ಗೂ ಕೂಡ ಎಂಟ್ರೆನ್ಸ್ ಮಾಡಿದ್ದೀವಿ ಸರ್. ಅವ್ರು ನಾಳೆ ಅಗಿಬೇಕು, ಡಿಗ್ ಮಾಡಬೇಕು ಅಂತ ಯಾವುದು ನೆಸೆಸಿಟಿ ಇಲ್ಲ. ಪ್ರತಿಯೊಂದು ಸೈಡ್ಗೂ ಎಂಟ್ರೆನ್ಸ್ ಸಹಿತ ರೆಡಿ ಮಾಡಿದ್ದೀವಿ. ನೋಡಿ ಮಾರ್ಕಿಂಗ್ ಕೂಡ ಆಗಿದೆ ಸರ್. ಇದು ಏನು ವೈಟ್ ಸ್ಟೋನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಬಂದ್ಬಿಟ್ಟು ಆ ವೈಟ್ ಸ್ಟೋನ್ಗೆ 40 ಸರ್. ಇದು ಇದು ಬಂದು ಈ ಕಡೆ 60 ಬರುತ್ತೆ. ಇದು ವಾಟರ್ ಪಾಯಿಂಟ್ ಸರ್. ಇದು ನಿಮಗೆ ಇದು ಓಪನ್ ಮಾಡಿದರೆ ವಾಟರ್ ಬರುತ್ತೆ. ನಿಮಗೆ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ. ಆಮೇಲೆ ಇಲ್ಲಿ ಬನ್ನಿ ಸರ್. ಇದು ಬಂದು ಸ್ಯಾನಿಟರಿ ಕನೆಕ್ಷನ್. ಇದು ಸ್ಯಾನಿಟರಿ ಕನೆಕ್ಷನ್. ಎಲ್ಲ ರೆಡಿನೇ ಇದೆ, ಎಲ್ಲ ರೆಡಿ ಸರ್. ಇದು ನೋಡಿ ಎಲೆಕ್ಟ್ರಿಕಲ್ ಬಾಕ್ಸ್ ಸರ್. ಇದು ಪ್ರತಿ ಒಂದು 10 ಸೈಟ್ಗೆ ಒಂದು ಈ ಥರ ಎಲೆಕ್ಟ್ರಿಕಲ್ ಬಾಕ್ಸ್ ಬರುತ್ತೆ. ಹೌದು, ಈ ಥರ ಎಲೆಕ್ಟ್ರಿಸಿಟಿಗೂ ಆಟೋಮೆಟಿಕ್. ಇದು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇಲ್ಲೇ ಎಲ್ಲ ಓಪನ್ ಆಗುತ್ತೆ. ಈ ಥರ ಎಲೆಕ್ಟ್ರಿಕಲ್ ಪೋಲ್ ಮಾಡಿದ್ದೀವಿ. ಸ್ಟ್ರೀಟ್ ಲೈಟ್ ರೆಡಿ ಇದೆ. ಈ ಥರ ಮತ್ತೆ ಜಾಗಿಂಗ್ ಟ್ರ್ಯಾಕ್ ಮಾಡಿದ್ದೀವಿ ಸರ್. 60 ಫೀಟ್ ರೋಡ್ ಅಲ್ದೇ ಮತ್ತೆ ಜಾಗಿಂಗ್ ಟ್ರ್ಯಾಕ್ ಮಾಡಿದ್ದೀವಿ. ಮತ್ತೆ ಡ್ರೈನೇಜ್ ಎಲ್ಲ ಯಾವ ಥರ ಮಾಡಿದ್ರೆ ಸರ್? ಅಂಡರ್ಗ್ರೌಂಡ್ ಡ್ರೈನೇಜಿಂಗ್ ಆಗೋಗ್ಬಿಟ್ಟಿದೆ ಸರ್. ಎಲ್ಲ ಅಂಡರ್ಗ್ರೌಂಡ್ ಡ್ರೈನೇಜು. ಈ ಕಡೆ ಬಂದು ವಾಟರ್ ಕನೆಕ್ಷನ್ ಹೋಗಿದೆ. ನೀವು ಆ ಕಡೆ ಬಂದ್ರೆ STP ಪ್ಲಾಂಟ್ ಸರ್. ಅದೆಲ್ಲ ಸ್ಯಾನಿಟರಿ ಎಲ್ಲ ಆ ಕಡೆ ಹೋಗಿದೆ. ಈ ತರ ನೋಡಿ ಪರ್ಫೆಕ್ಟ್ ಆಗಿ ಎಲ್ಲವೂ ಸಹಿತ ರೆಡಿ. ಈ ತರ ಟೈಲ್ಸ್ ಸರ್. ಇದೆಲ್ಲ ಕ್ಲೀನ್ ಮಾಡ್ತೀವಿ ಇನ್ನು ಫಿನಿಶಿಂಗ್ ನಡೀತಾ ಇದೆ. ಇದೆಲ್ಲ ಫಿನಿಶಿಂಗ್ ಆದ್ಮೇಲೆ ಇದೆಲ್ಲ ಗಿಡಗಳು ಹಾಕಿದೀವಲ್ಲ, ಎಲ್ಲ ತೆಗೆದ್ಬಿಟ್ಟು ಲಾನ್ಸ್ ಬರುತ್ತೆ. ಇದು ಇನ್ನೂ ತುಂಬ ಕ್ಲೀನಾಗಿ ಆಗುತ್ತೆ ಸರ್. ಮೇನ್ ಬಂದ್ಬಿಟ್ಟು ಗ್ರ್ಯಾಂಡ್ ಆರ್ಚ್ ಮಾಡಿದ್ದೀವಿ ಸರ್ 60 ಫೀಟ್ ರೋಡಲ್ಲಿ. ಅದು ರೋಡ್ ಬಂದ್ಬಿಟ್ಟು ವೈಡಿಂಗ್ ಆಗುತ್ತೆ. ಆದರೂ ಕೂಡ ನಾವು ಆ ರೋಡ್ ಜಾಗ ಎಲ್ಲ ಬಿಟ್ಬಿಟ್ಟು ಮತ್ತೆ ವೈಡಿಂಗ್ ಒಳಗಡೆ ಕಂಪೌಂಡ್ ವಾಲ್ ಹಾಕ್ಕೊಂಡು ಫುಲ್ ಒಂದು ಎಕ್ಸಿಟ್ 2 ಥರ ಎಂಟ್ರೆನ್ಸ್ ಮಾಡಿದ್ದೀವಿ. ಸೆಕ್ಯೂರಿಟಿ ರೂಮ್ ಇದೆ. ಮತ್ತು ಓವರ್ ಟ್ಯಾಂಕ್ ಮಾಡಿದ್ದೀವಿ ಸರ್. ಓವರ್ ಟ್ಯಾಂಕ್ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಬಂದು 1.5 ಲ್ಯಾಕ್ ಇದೆ. ಮೇಲ್ಗಡೆ ಬಂದು 1.5 ಲ್ಯಾಕ್. ಅಂದರೆ ಟೋಟಲ್ 3 ಲ್ಯಾಕ್ ಕೆಪಾಸಿಟಿ. 24 ಅವರ್ಸ್ ವಾಟರ್ ಸಪ್ಲೈ ಇರುತ್ತೆ ಸರ್. ಏನು ಕುಡಿಯೋ ನೀರಿಗೂ ಏನು ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಇವತ್ತೇ ಮನೆ ಕಟ್ತೀನಿ ಅಂದರೆ ವಾಟರ್ ಬರುತ್ತೆ ಸರ್. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸರ್. ನಮ್ಮ ಲೇಔಟಲ್ಲಿ ಬಂದ್ಬಿಟ್ಟು 17 ಎಕರೆದಲ್ಲಿ 5 ಪಾರ್ಕ್ ಮಾಡಿದ್ದೀವಿ ಸರ್. ಫಾರ್ ಎಕ್ಸಾಂಪಲ್ ಬಂದು ಆರ್ಚಿಂದ ಪಕ್ಕದಲ್ಲಿರೋದು ಅದು ಒಂದು ಪಾರ್ಕ್ ಸರ್. ಅದು ಅಲ್ಲಿಂದ ಇದು ಆರ್ಚಿಂದನೇ ಸ್ಟಾರ್ಟ್ ಆಗಿಬಿಟ್ಟು ಈ ಥರ ಫುಲ್ಲು ಹೋಗ್ಬಿಟ್ಟು ಅಲ್ಲಿ CA ಜಾಗ ಬಿಟ್ಟಿದ್ದೀವಿ 1.5 ಎಕರ್ಸ್. ಅಲ್ಲಿವರೆಗೂ ಇದು ಮೋರ್ ದೆನ್ ಇದು ಒಂದು 2 ಎಕರೆ ಬರುತ್ತೆ ಸರ್. ಇಷ್ಟು ದೊಡ್ಡ ಪಾರ್ಕ್ ಮಾಡಿದ್ರೆ ಇದು ಒಂದು ಪಾರ್ಕು. ಇದಾದ್ಮೇಲೆ ಒಟ್ಟು ಇನ್ನೂ 5 ಪಾರ್ಕ್ ಇರೋದು. ನಿಮಗೆ ಪಾರ್ಕ್ ಎಲ್ಲ ತೋರಿಸ್ತೀನಿ ಸರ್. ಆಮೇಲೆ ಇದು ನೋಡಿ ಹೋಲ್ ಲೇಔಟ್ಗೆ ಎಲೆಕ್ಟ್ರಿಕಲ್ TC ಇಲ್ಲಿ ಕೂತ್ಕೊಳ್ಳುತ್ತೆ ಸರ್. ಇದು ಮೇನ್ ಇಲ್ಲಿ TC ಕೂತ್ಕೊಳ್ಳುತ್ತೆ. ಇಲ್ಲಿಂದ ಎಲ್ಲ ಅಂಡರ್ಗ್ರೌಂಡು ನಾವು ಎಲೆಕ್ಟ್ರಿಕಲ್ ಸಪ್ಲೈಮೆಂಟು ಇಲ್ಲಿಂದ ಮಾಡಿರೋದು ಎಲ್ಲ ಅಂಡರ್ಗ್ರೌಂಡ್ ಸರ್. ಪ್ರತಿ ಪಾರ್ಕಿಗೆ ಏನು ಮಾಡಿದ್ದೀವಿ ಅಂದರೆ ನೋಡಿ, ಅದು ನಮ್ಮ ಲೇಔಟ್ ಎಂಟ್ರೆನ್ಸ್ ಸರ್. ಅದು ಫೆನ್ಸಿಂಗ್ ಹಾಕಿದ್ದೀವಿ. ಇದು ಎಂಡ್ ಸರ್, ನಮ್ಮ ಪಾರ್ಕ್ ಎಂಡ್. ಇದು ನಮ್ಮ ಲೇಔಟ್ ಎಂಡ್. ಇಲ್ಲಿಗೂ ಫೆನ್ಸಿಂಗ್ ಹಾಕಿದ್ದೀವಿ ಸರ್. ಫುಲ್ ಹೋಲ್ ಲೇಔಟ್ಗೆ ಏನು ಆಗ್ತೀವಿ ಅಂದರೆ ಪಾರ್ಕ್ಗಳಿಗೆಲ್ಲ ಈ ಥರ ಫೆನ್ಸಿಂಗ್ ಬರುತ್ತೆ. ಮತ್ತು CA ಜಾಗಕ್ಕೂ ಫೆನ್ಸಿಂಗ್ ಹಾಕಿದ್ದೀವಿ. ಎಲ್ಲ ಈ ಥರ ಫೆನ್ಸಿಂಗ್ ಈ ಥರ ಪ್ರತಿಯೊಂದು ಕಡೆನೂ ಹಾಕೊಂಬಂದು. ಏನಪ್ಪ ಪಾರ್ಕ್ ಅಂತ ಹೇಳ್ತಾ ಇದ್ದೀರಾ, ಈ ಜಾಗ ತೋರಿಸ್ಬಿಟ್ಟು ಎಲ್ಲಿ ಗ್ರೀನರಿನೇ ಇಲ್ಲ ಏನಿಲ್ಲ ಅನ್ಕೋಬೇಡಿ ಸರ್. ಈಗೆಲ್ಲ ಪ್ಲಾಂಟೇಶನ್ ಮಾಡಿದ್ದೀವಿ ನೋಡಿ. ಈಗ ಲಾನ್ ಎಲ್ಲ ತೊಗೊಂಬರ್ತಾ ಇದ್ದೀವಿ. ಇಲ್ಲೆಲ್ಲ ಮತ್ತೆ ಜಾಗಿಂಗ್ ಟ್ರ್ಯಾಕ್ ಎಲ್ಲ ಬರುತ್ತೆ. ಅನದರ್ ಒಂದು 15-20 ಡೇಸ್ ಎಲ್ಲ ಜಾಗಿಂಗ್ ಟ್ರ್ಯಾಕ್ ಬರುತ್ತೆ. ಎಲ್ಲ ರೆಡಿ ಆಗುತ್ತೆ ಪಾರ್ಕು. ಟೋಟಲ್ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಪಾರ್ಕು ಆರ್ಚ್ ಎಂಟ್ರೆನ್ಸ್ ವರ್ಗು ಪಾರ್ಕೆ ಫುಲ್ ಪಾರ್ಕ್ ರೆಡಿ ಆಗ್ತಾ ಇದೆ ಈಗ. ಸ್ಪೆಷಲಿ ನೋಡಿ ಫ್ಲವರ್ಸ್ ಎಲ್ಲ ನೋಡಿ, ಫ್ಲವರ್ಸ್ ಎಲ್ಲ ಅಮಿತ್ ಭಾಯ್ ಎಲ್ಲ ಫ್ಲವರ್ಸ್ ಎಲ್ಲ ಬಿಟ್ಟಿದೆ ನೋಡಿ. ಇವೆಲ್ಲ ಪ್ಲಾಂಟೇಶನ್ ಮಾಡಿದೀವಿ. ಇಲ್ಲಿ ಜಾಗಿಂಗ್ ಟ್ರ್ಯಾಕ್ ಬರುತ್ತೆ. ಇಲ್ಲೇ ನೀವು ನಿಂತ್ಕೊಂಡಿದ್ದೀರಲ್ಲ, ಇದೆಲ್ಲ ಜಾಗಿಂಗ್ ಟ್ರ್ಯಾಕ್ ಬರುತ್ತೆ ಫುಲ್ ರನ್ನಿಂಗ್ ಮಾಡೋರಿಗೆ. ಅದಕ್ಕೆಲ್ಲ ಇಲ್ಲೆಲ್ಲ ಲಾನ್ ಹಾಕ್ತಿವಿ. ಇವಾಗೆಲ್ಲ ಮೊನ್ನೆ ತಾನೇ ಮಾಡಿರೋದು. ಇದೆಲ್ಲ ಫೆನ್ಸಿಂಗ್ ಹಾಕಿದ್ದೀವಿ. ಅನದರ್ 1 ತಿಂಗಳು ಅಥವಾ 1.5 ಮಂತ್ಸ್ ನಿಮಗೆ ಸೂಪರ್ ಆಗಿರುತ್ತೆ ಪಾರ್ಕ್. ಮಾತ್ರ ಸೂಪರ್. ಅಮಿತ್ ಅವರೇ, ಇನ್ನೊಂದು ಈ ಲೇಔಟ್ 17 ಎಕರೆದಲ್ಲಿ 1.5 ಎಕರ್ಸ್ ಬಂದ್ಬಿಟ್ಟು CA ಜಾಗ ಅಂತ ಬಿಟ್ಟಿದ್ದೀವಿ. ನೋಡಿ, ಈ ಫೆನ್ಸಿಂಗಿಂದ ಸ್ಟಾರ್ಟ್ ಆಗಿಬಿಟ್ಟು ಇದು ಟೋಟಲಿ 1.5 ಎಕರ್ಸ್. ಇದು CA ಜಾಗ, ಕಮರ್ಷಿಯಲ್ ಪ್ರಪೋಸ್. ಇದು ಆಲ್ರೆಡಿ ನಾವು ಗೌರ್ಮೆಂಟ್ನವ್ರಿಗೆ, ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅವ್ರಿಗೆ ಬರೆದ್ಬಿಟ್ಟು ಕೊಟ್ಬಿಟ್ಟಿದ್ದೀವಿ. CA ಜಾಗನೂ ಎಲ್ಲ ರೆಡಿ ಇಟ್ಟಿದೆ. ಎಲ್ಲ ರೆಡಿ ಇದೆ ಸರ್. ಫೆನ್ಸಿಂಗ್ ಹಾಕ್ಬಿಟ್ಟಿದ್ದೀವಿ ನೋಡಿ ಸರ್. ಈ ಥರ ಇಲ್ಲಿ ಬನ್ನಿ ಸರ್. ನೋಡಿ ಫೆನ್ಸಿಂಗ್ ಹಾಕಿ ಈ ಥರ ಟೈಲ್ಸ್ ಎಲ್ಲ ಹಾಕಿ ಪ್ರತಿಯೊಂದು ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಇದು ಫೇಸ್ 1 ಇದೆ. ಫೇಸ್ 2 ಬಂದ್ಬಿಟ್ಟು ನೋಡಿ, ಈ ರೋಡ್ಸ್ ಹೇಗೆ ಕಂಟಿನ್ಯೂ ಆಗುತ್ತಲ್ಲ, ಈಗ ಅಲ್ಲಿಗೆ ಬಿಟ್ಟಿದ್ದೀವಿ.
ಆ ಮುಂದ್ಗಡೆ ಆ ಮರ ಕಾಣಿಸ್ತಾ ಇರೋದು ನಮ್ಮದೇ ಪ್ರಾಜೆಕ್ಟ್ ಸರ್. ಅದು ಫೇಸ್ 2 ಮಾಡ್ತೀವಿ. ಓಕೆ. ಫೇಸ್ 2 ಆದಮೇಲೆ ಫೇಸ್ 3 ಬಂದು ಇನ್ನೊಂದು ಕಡೆಗಿದೆ ಪಕ್ಕದಲ್ಲಿ 40 ಫೀಟ್ ರೋಡಲ್ಲಿ. ಅದು ಕೂಡ ನಿಮಗೆ ತೋರಿಸ್ತೀನಿ. ಎಸ್, ಇದು ನಾರ್ಮಲಿ ಫೇಸ್ 1 ಇದ್ದಿದ್ದಕ್ಕೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಇದನ್ನ ಫುಲ್ ನಮ್ದು ಏನು ಗೊತ್ತಾ ಸರ್ ಕಾನ್ಸೆಪ್ಟು, ಇದನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಇದನ್ನ ತೋರಿಸಿ ನಾವು ನೆಕ್ಸ್ಟ್ ಫೇಸ್ 2 ಫೇಸ್ 3 ಮಾರೋರು ಸರ್. ಪಾರ್ಕ್ ನಂಬರ್ 4 ಇದರಲ್ಲಿ ಬಂದ್ಬಿಟ್ಟು STP ಪ್ಲಾಂಟ್ ಮಾಡಿದ್ದೀವಿ. ಈ ಪ್ರತಿಯೊಂದು ಅಪ್ರೂವ್ಡ್ ಲೇಔಟಲ್ಲಿ ಮಾಡಿದಾಗಲೂ ಕೂಡ ನಾವು STP ಪ್ಲಾಂಟ್ ಮಾಡಲೇಬೇಕು. STP ಅಂದರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ಅದು ಮಾಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಪಾರ್ಕ್ ಬರುತ್ತೆ ಸರ್. ಇದೆಲ್ಲ ಕ್ಲೋಸ್ ಆಗಿಬಿಟ್ಟು ಮೇಲ್ಗಡೆ ಪಾರ್ಕ್ ಬರುತ್ತೆ. ಇದು ಪಾರ್ಕ್ ನಂಬರ್ 4 ಆಯಿತು. 5 ಬಂದು ಆ ಕಡೆಗೆ ಸರ್. ನೋಡಿ, ಇದು 60 ಫೀಟ್ ರೋಡು ಇಲ್ಲಿಗೆ ಎಂಡ್ ಆಗುತ್ತೆ ಸರ್. ಮತ್ತು ಇದು ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಇದು ಬಂದು ಮಾರ್ಕಿಂಗ್ ಎಲ್ಲ ಆಗಿದೆ, ಸೈಟ್ ನಂಬರ್ಸ್ ಹಾಕಿದ್ದೀವಿ, ಮಾರ್ಕಿಂಗ್ ಆಗಿದೆ. ಅದು ಪಾರ್ಕ್ ನಂಬರ್ 5 ಸರ್. ಅದು ಈ ಥರ ಎಲ್ಲ ಟ್ರೀಸ್ ಎಲ್ಲ ಹಾಕೊಂಡ್ಬಂದಿದ್ದೀವಿ. ಇದು ನೋಡಿ, ಅದು ಮೇನ್ ಎಂಟ್ರೆನ್ಸ್, ಅದು ಆರ್ಚ್. ಹಾಂ ಸರ್. ಇದು 60 ಫೀಟ್ ರೋಡ್. ಓಕೆ. ಇಲ್ಲೆಲ್ಲ ಪ್ರತಿಯೊಂದು ಮನೆಗೂ ಈ ಥರ ಟ್ರೀಸ್ ಎಲ್ಲ ಹಾಕಿದ್ದಾರೆ. ಎಲ್ಲ ಪ್ರತಿಯೊಂದು ನೋಡಿ ಸರ್, ನೀವು ಅಲ್ಲಿಂದ ನೋಡಿ ಸ್ಟ್ರೀಟ್ ಲೈಟು ಪ್ಲಸ್ ಟ್ರೀಗಳು ಎಲ್ಲ ಹಾಕೊಂಡ್ಬಂದಿದ್ದೀವಿ ಸರ್. ಲೇಔಟ್ ಬಗ್ಗೆ ಅಂತೂ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ತು. ಸೊ ಲೀಗಲ್ ಆಗಿ ನೋಡೋದಾದ್ರೆ ಏನಿದೆ ಸರ್ ಇಲ್ಲಿ? ಸರ್, ಲೀಗಲ್ ಆಗಿ ಬೇಕಂತಂದ್ರೆ ನೋಡಿ, ಫಸ್ಟ್ ನಾವು ಕ್ವಾಲಿಟಿ ವರ್ಕ್ ಮಾಡಿದ್ದೀವಿ ಸರ್. ಲೇಔಟ್ ಒಳಗಡೆಗೆ ಯಾವುದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಈವನ್ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ನಾವು ಯಾವುದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇದು ಬಂದು ಗ್ರೇಟರ್ ಬೆಂಗಳೂರಿಗೆ ಸೇರ್ಕೊಳ್ಳೋದು. ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿದೆ. ಪ್ಲಸ್ ನಿಮಗೆ ರೇರಾ ರಿಜಿಸ್ಟರ್ಡ್ ಆಗಿದೆ. ಆಯ್ತಾ? ಆಸ್ ಇಟ್ ಇಸ್ ನಾವು ಗೌರ್ಮೆಂಟ್ ರೂಲ್ಸ್ ಪ್ರಕಾರ 60 ಫೀಟ್ ರೋಡು 40 ಫೀಟ್ ರೋಡ್ ಮಾಡಿದ್ರು ಸಾಕಿತ್ತು. ಬಟ್ 60 ಫೀಟ್ ರೋಡು 40 ಫೀಟ್ ರೋಡ್ 30 ಫೀಟ್ ರೋಡ್ಸ್ ಮಾಡಿದ್ದೀವಿ. ಪ್ಲಸ್ ಅಂಡರ್ಗ್ರೌಂಡ್ ಕೇಬಲಿಂಗ್, ವಾಟ್ರು, ಎಲೆಕ್ಟ್ರಿಸಿಟಿ ಮತ್ತು 5 ಪಾರ್ಕು, STP A to Z ಆಗಿದೆ. ಇದು ಬಂದ್ಬಿಟ್ಟು ಪ್ರೈಸ್ ವೈಸ್ ನೀವು ಹೇಳಬೇಕಂತಂದರೆ 2400 rupees ಫರ್ ಸ್ಕ್ವೇರ್ ಫೀಟ್ ನಾವು ಕೋಟ್ ಮಾಡ್ತಿದ್ದೀವಿ. ಓನ್ಲಿ 2400ಗೆ ಸರ್ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಬಿಟ್ಟು ಸರ್. ಇನ್ನು ಅನದರ್ ಜಸ್ಟ್ 3 months ವೇಟ್ ಮಾಡಿ. ಇದು ಗ್ರೇಟರ್ ಬೆಂಗಳೂರು ಅಂದರೆ ಇದು ಬೆಂಗಳೂರು ಸೌತ್ ಸೇರ್ಕೊಳ್ಳುತ್ತೆ, ರಾಮನಗರ ಎಲ್ಲ. ಅಂದರೆ BBMP ಲಿಮಿಟ್ಸು ಬೆಂಗಳೂರು ಸೌತ್. ಆವಾಗ ಇದು BBMP ಬಂದರೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಸರ್. ಹೌದು. ನಿಮಗೆ ಈಗ ಪಕ್ಕದಲ್ಲಿ ಈ 60 ಫೀಟ್ ರೋಡ್ ಹೋಗ್ಬಿಟ್ಟು STR ರೋಡಿಗೆ ಕನೆಕ್ಟ್ ಆಗ್ತಾ ಇದೆ. ಅದು ಒಂದು ಪ್ಲಸ್ ಪಾಯಿಂಟು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಬಿಡದಿ ಅಂತಂದರೆ ನ್ಯೂ ಬೆಂಗಳೂರು ಸರ್. ಈಗ ಹೆಂಗೆ ನ್ಯೂ ಬಾಂಬೆ, ನ್ಯೂ ಡೆಲ್ಲಿ ಅಂತ ಇದೆಯಲ್ಲ, ಅದೇ ಥರ ನೆಕ್ಸ್ಟ್ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಿರೋದು. ಬಿಡದಿ ಬಂದ್ಬಿಟ್ಟು ನ್ಯೂ ಬೆಂಗಳೂರು ಅಂದರೆ ಬಿಡದಿ. ಅದಕ್ಕೋಸ್ಕರ ಇದು ಗ್ರೇಟರ್ ಬೆಂಗಳೂರು ಅಂತಂದರೆ ಇವಾಗ ಬಿಡದಿ ಬಂದ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡಿ ನಿಮಗೆ ವಿತಿನ್ 3 monthsಲ್ಲಿ ಒಳ್ಳೆ ರೇಟನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್. ಓಕೆ. ಸೊ ಯಾವ ಥರ ಬುಕ್ಕಿಂಗ್ ಎಲ್ಲ ಮಾಡ್ಬೋದು ಸರ್? ಸರ್, ಬುಕ್ಕಿಂಗ್ ಬಂದ್ಬಿಟ್ಟು ನಮ್ಮದು ಸ್ಟಾರ್ಟಿಂಗಲ್ಲಿ ಬಂದು 50,000 rupees ಅಡ್ವಾನ್ಸ್ ತೊಗೊಳ್ತೀವಿ. ಅವ್ರಿಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿಬಿಡ್ತೀವಿ. ತೊಗೊಂಡು ಅವರು 1 week ಟೈಮ್ ಕೊಡ್ತೀವಿ ಸರ್. ಅವ್ರು ಲೀಗಲ್ ಒಪಿನಿಯನ್ ಮಾಡ್ಕೊಂಡು ಅವ್ರು ಲೀಗಲ್ ಎಲ್ಲ ಓಕೆ ಆಯಿತು ಅಂದರೆ ಅನದರ್ 25% ಪೇಮೆಂಟ್ ಮಾಡಿಬಿಟ್ಟು ಅವ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. 3 months ಟೈಮಿಂಗ್ಸ್ ಇರ್ತದೆ. 3 months ಮೇಲೆ ಅವ್ರಿಗೆ ರಿಜಿಸ್ಟ್ರೇಷನ್ಗೆ ನಾವು ಹೋಗ್ತೀವಿ. ಲೋನ್ ಫೆಸಿಲಿಟೀಸು ಇದೆಯಾ ಸರ್ ನಿಮ್ಮ? ಸರ್, ಬ್ಯಾಂಕ್ ಲೋನ್ ಅಪ್ ಟು ನಿಮಗೆ 80% ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಲೇಔಟ್ ಮೇಲೆ 80% ಬ್ಯಾಂಕ್ 80%. ಅವ್ರು ಜಸ್ಟ್ 20% ಪಾಯಿಂಟ್ ಮಾಡಿದ್ರು ಸಾಕು. ಅವ್ರದ್ದು ಎಲ್ಲ ಸ್ಯಾಲ್ರಿ ಸ್ಲಿಪ್ ಎಲ್ಲ ಚೆನ್ನಾಗಿತ್ತು ಅಂದರೆ ಅಪ್ ಟು 80% ಕೊಡ್ತಾರೆ. ಇಲ್ಲ ಅಂದರೆ ಅಪ್ ಟು 75% ಪಕ್ಕ ಕೊಡ್ತೀನಿ ಸರ್. ಓಕೆ. ಈಸಿಲಿ ನೋಡಿ, ಲೇಔಟಲ್ಲಿ ನೀವು ಸೈಟ್ ತೊಗೊಳ್ಬೇಕು ಅನ್ನಿಸಿದ್ರೆ ಲೋನ್ ಫೆಸಿಲಿಟೀಸು ಮಾಡಿಕೊಡ್ತಾರೆ ಈಸಿಲಿ ಎಲ್ಲರಿಗೂ. ಆಲ್ಮೋಸ್ಟ್ 228 ಸೈಟ್ಸಲ್ಲಿ ಒಂದು 90 ಸೈಟ್ಸ್ ಮಾತ್ರ ಅವೈಲೇಬಲ್ ಇರೋದು ನನ್ನ ಹತ್ರ. ಎಲ್ಲ ಖಾಲಿ ಆಗಿದಾವೆ ಸರ್. ಒಂದು 100+ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಇದೆಲ್ಲ ಈ ಸ್ವತ್ತು ಖಾತಾಗಳು. ಇಮಿಡಿಯೇಟ್ ನಾಳೆ ನಿಮಗೆ ಮಂಡೇ ಬೇಕಂದ್ರೆ ಮಂಡೇನ ರಿಜಿಸ್ಟ್ರೇಷನ್ ಆಗುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ನಿಮಗೆ ಆಲ್ರೆಡಿ ಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಿರೋ ಡಾಕ್ಯುಮೆಂಟ್ಸ್ ತೋರಿಸಂದ್ರೆ ತೋರಿಸ್ತೀನಿ. ಮತ್ತು ಅವ್ರ ಹೆಸರು ಆಲ್ರೆಡಿ ಖಾತಾ ಮಾಡಿ ಕೊಟ್ಟಿರೋದು ತೋರಿಸ್ತೀನಿ. ಎಲ್ಲ ಈ ಸ್ವತ್ತು ಪ್ರಾಪರ್ಟಿ ಇದು. ಈ ಖಾತಾ ಎಲ್ಲ. ಓಕೆ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.